ಮಂಜುಳಾಗೆ ಸತತ 6 ಅಬಾರ್ಷನ್ಗಳಾದರೂ ಸಹ ಡಾಕ್ಟರ್ ಒಬ್ಬರ ಸಲಹೆ ಮತ್ತು ಕೇರ್ನೊಂದಿಗೆ ಮತ್ತೊಂದು ಮಗುವಿನ ನಿರೀಕ್ಷೆ ಮಾಡುವಂತಾಯಿತು. ಆ ಮಗುವಿಗೂ ಸಹ ಅದೇ ಸಮಸ್ಯೆಗಳು ಕಾಡಲು ಶುರುವಾದಾಗ ಹೆದರಿದ ಈ ದಂಪತಿಗಳು ಆ ಮಗುವನ್ನ ಉಳಿಸಿಕೊಳ್ಳಲು ಪಟ್ಟ ಪಾಡು ಹೇಳದಿರದು. ಮುಖ್ಯವಾಗಿ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಸಾಕು ಮಂಜುಳಾ ತಾನಾಗಿರ್ತಿರ್ಲಿಲ್ಲ. ಮನೆಯವರು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇರ್ತಾ ಇದ್ರು. ಮಂಜುಳಾಗೆ ಪ್ರತಿ ಸಾರಿ ಅಬಾರ್ಷನ್ ಆಗುವ ಮುಂಚೆ ಅವರ ಕನಸಲ್ಲಿ ಹಾವೊಂದು ಕಾಣಿಸ್ಕೊಳ್ತಾ ಇತ್ತಂತೆ. ಪ್ರೆಗ್ನೆಂಟ್ ಆಯಿತು ಅಂದರೆ ಕನಸಲ್ಲಿ ಹಾವು ಕಾಣಿಸ್ಕೊಂಡ್ಬಿಡ್ತಾ ಇತ್ತು, ಸರ್ಪ ಆಗ್ರವು. ನೋಡಿದ್ರಲ್ಲ, ಆ ಹಾವು ಕನಸಲ್ಲಿ ಕಂಡು ಆಕೆಗೆ ಹೊಟ್ಟೆ ನೋವು ಶುರುವಾಗಿ ಗರ್ಭಪಾತವಾಗ್ತಿತ್ತಂತೆ. ಆದರೆ ಈ ಸಾರಿ ಮಾತ್ರ ಡಾಕ್ಟರ್ ಒಬ್ಬರು ಈ ಸಮಸ್ಯೆಯನ್ನ ಸವಾಲಾಗಿ ತಗೊಂಡು ಮಗುವನ್ನ ಉಳಿಸ್ತೇನೆ ಅಂತ ಹೊರಟು 9 ತಿಂಗಳವರೆಗೆ ಕಾಪಾಡ್ತಾರೆ. ಅಂದು ಯುಗಾದಿ. ಜಗತ್ತೆಲ್ಲ ಹಬ್ಬದಾಚರಣೆ ಮಾಡ್ತಾ ಇದ್ರೆ ಆಸ್ಪತ್ರೆಯಲ್ಲೇ ಇರುವ ಮಂಜುಳಾಗೆ ಹೊಟ್ಟೆಯಲ್ಲಿದ್ದ ಮಗುವಿನ ಚಲನೆ ಕಾಣದಾಗತ್ತೆ. ಇದರಿಂದಾಗಿ ಡಾಕ್ಟರ್ ಗಾಬರಿ ಆಗ್ತಾರೆ. ಮಂಜುಳಾ ಮತ್ತೆ ಚನ್ನಪ್ಪನ ಒಪ್ಪಿಗೆ ಪಡ್ಕೊಂಡು ಆಪರೇಷನ್ ಮಾಡಿ ಮಗುವನ್ನ ಹೊರತೆಗ್ದರಾದ್ರೂ ಆ ಹೆಣ್ಣು ಮಗು ಉಳಿಯೋ ಕಂಡೀಷನ್ನಲ್ಲಿರಲಿಲ್ಲ. ಆಮೇಲೆ ಐಸಿಯುನಲ್ಲಿಟ್ಟು ವಾರದ ನಂತರ ಆ ಮಗು ಬದುಕುವ ಸೂಚನೆ ಕೊಟ್ಟಿತ್ತು. ಯುಗಾದಿ ಹಬ್ಬ ಹಾಳೆ ಅಂತ ಡಾಕ್ಟರ್ ಮಾಡಿದ್ರು. ಬಂದು ಕೇಳಿದ್ರೆ ನಮ್ಮ ಮಗು ಆಡ್ತಾ ಇತ್ತಾ ಏನೋ ಅಂದರು. ಇಲ್ಲ ಡಾಕ್ಟ್ರ್, ಯಾಕೋ ಮಗು ಹೊರಗಡೆ ಆಡ್ತಾ ಇಲ್ಲ ಯಾಕೋ ಅಂತಂದೆ. ಅವಾಗ ಏನಂದ್ರೆ ಮೇಡಮ್ಮ, ಹಬ್ಬಕ್ಕೆ ನಾವು 2 ದಿವಸ ಎಲ್ಲ ರಜೆ ಹಾಕ್ಬಿಡ್ತೀವಿ, ಇವತ್ತು ಆಪ್ರೇಷನ್ ಮಾಡಿ ಎತ್ತು ಬಿಡೋಣ, ನಿಮ್ಮ ಕಡೆ ಅದನ್ನೆಲ್ಲ ಕಟ್ಸಮ್ಮ ಅಂದರು. ಅವಾಗ ನಮ್ಮ ಮನೆಗೆ ಫೋನ್ ಮಾಡಿದೆ. ಅವ್ರು ಹಬ್ಬಕ್ಕೆ ಹೋಗೋಕ್ಕೆ ಊರಿಗೆ ಹೋಗೋಕ್ಕೆಲ್ಲ ಹೊರಟಿದ್ರು. ಆವಾಗ ಬಂದರು. ಮಧ್ಯಾಹ್ನ ಆಪ್ರೇಷನ್ ಮಾಡಿ ಮಗುನ ಎತ್ಬಿಟ್ರು. ಆ ಮಗುಗೆ ಅನ್ನನಾಳನೇ ಹಿಡಿದ ಒಳಗಡೆ 1 ವಾರ. ನನಗೂ ನೆಮ್ಮದಿಲ್ಲ, ಮಗುಗೂ ಜೀವ ಹೋಗಲಿಲ್ಲ. ತಗೊಂಡಾಗ ಐಸಿಯಲ್ಲಿ ಇಟ್ಬಿಟ್ರು 1 ವಾರ. ಬೇರೆ ಗ್ಲೂಕೋಸ್ ಚುಚ್ಚಿ ಇದೆಲ್ಲ ಮಾಡಿ ನನಗೆ ಇಲ್ಲಿ ಆಪ್ರೇಷನ್ ಮಾಡಿ ಮಗು ಎತ್ತಿರೋದು. ನನಗೂ ನೆಮ್ಮದಿ ಇಲ್ಲ, ಮಗುಗೂ ನೆಮ್ಮದಿ ಇಲ್ದಂಗೆ ಆಯಿತು. ಅದೆಲ್ಲ ಆಗಿ ಆ ಮಗು ಕೊನೆಗೆ 1 ವಾರ ಇತ್ತು ಅಷ್ಟೇ, ಸತ್ತೋಯ್ತು. ಮಂಜುಳಾ ನಡವಳಿಕೆಯಲ್ಲಿ ವಿಚಿತ್ರವಾದ ಬದಲಾವಣೆಯಾಗಿ ಮನೆಯವರ ನೆಮ್ಮದಿ ಹಾಳಾಗಿತ್ತು. ಹೀಗೆ ವರ್ಷಗಳು ಕಳೆದ ಹಾಗೆಲ್ಲ ಮಂಜುಳಾ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಮನೆಯವರಲ್ಲಿ ಆತಂಕ ಮನೆ ಮಾಡಿತ್ತು. ಅವರಿಗೆ ಏನು ಅಂದರೆ ಅದೇ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ ಆ ಟೈಮಲ್ಲಿ ಏನು ಮಾಡೋರು ಅಂದರೆ ನನ್ನ ರಿಜೆಕ್ಟ್ ಮಾಡೋರು. ಅವರು ನನ್ನ ಒಂಥರ ನೆಗ್ಲೆಕ್ಟ್ ಮಾಡೋದು, ನನ್ನ ರಿಜೆಕ್ಟ್ ಮಾಡೋದು, ಆ ಥರ ಇದಾಯಿತು. ಬಟ್ ನಾನೇನು ತಪ್ಪು ತಿಳ್ಕೊಂಡೆ ಅಂತಂದರೆ, ಇವರು ಬೇಕು ಅಂತಲೇ ಮಾಡ್ತಾರೆ, ಬೇಕು ಅಂತಲೇ ಮಾಡ್ತಾರೆ, ಬೇಕು ಅಂತಲೇ ಮಾಡ್ತಾರೆ ಅಂತೇಳಿ ಸುಮಾರು ಸರಿ ಜಗಳ ಮಾಡಿದ್ದೀನಿ, ಗಲಾಟೆ ಮಾಡಿದ್ದೀನಿ, ಹೊಡೆದಿದ್ದೀನಿ, ಬೈದಿದ್ದೀನಿ. ಈ ಥರ ಎಲ್ಲ ಸಣ್ಣ ಪುಟ್ಟದೆಲ್ಲ ನಡೀತಲೇ ಇತ್ತು. ಅಮಾವಾಸ್ಯೆ ಯಾಕಾದ್ರೂ ಬರುತ್ತೋ, ಪೌರ್ಣಮಿ ಬೆಳದಿಂಗಳು ಯಾಕಾದ್ರೂ ನಮಗೆ ಕಾಣುತ್ತೋ ಅನ್ನೋ ಆತಂಕ ಮಂಜುಳಾ ಮನೆಯವರೆಲ್ಲರದ್ದು. ಅಮಾವಾಸ್ಯೆ ಪೌರ್ಣಮಿ ದಿನಗಳು ಬಂತೆಂದ್ರೆ ಮಂಜುಳಾ ತಾನಾಗಿರ್ತಿರ್ಲಿಲ್ಲ. ಆ 3 ದಿನಗಳಲ್ಲಿ ಆಕೆ ಯಾವಾಗ್ಲೂ ಮಲಗಿರ್ತಾರೆ. ಯಾರಾದ್ರೂ ಮಾತಾಡಿಸಿದ್ರೆ ಸಾಕು ವಿಚಿತ್ರವಾಗಿ ನೋಡ್ತಾ ಕೆಂಡಾಕಾರ್ತಾರೆ. ಅಮಾವಾಸ್ಯೆಗೆ 3-4 ದಿವಸ, ಪೌರ್ಣಮಿಗೆ 3-4 ದಿವಸ. ಮನೆನೇ ಅಲ್ಲ, ನಾವು ಗಂಡ ಹೆಂಡ್ತಿನೇ ಅಲ್ಲ, ನಾನು ಮನೆ ಬರಂಗಿಲ್ಲ. ಮಕ್ಕಳು ಆ 3 ದಿವಸ ಅಮಾವಾಸ್ಯೆ ಪೌರ್ಣಮಿಗೆ 3 ದಿವಸ ಮಕ್ಕಳಿಗೆ ಅವರು ಎದ್ದಳಲ್ಲ. ಅವರು ಮಲಗಿಬಿಟ್ರೆ ಎದ್ದೊಳೋದೇ ಇಲ್ಲ. ಅವರು ಎಬ್ಬರಿಸಿದ್ರೆ ಮುಗೀತು. ಒಂದು ಪಕ್ಷ ಹಂಗೆ ಬಿಟ್ರೇನೋ ಪರವಾಗಿಲ್ಲ, ಸೊ ಹಂಗೆ ಮಲ್ಕೊಂಡೆ ಸುಮ್ಮನೆ ಇರ್ತಾರೆ. ಟಚ್ ಮಾಡಿ ಎದ್ದೋಳು ನಾವು ಕ್ವಶ್ಚನ್ ಮಾಡೋಂಗೇ ಇಲ್ಲ. ಯಾಕೆ ಮಲಗಿದೆಯಾ ಹಿಂಗೆಲ್ಲ ಕ್ವಶ್ಚನ್ ಮಾಡೋಂಗಿಲ್ಲ. ಕ್ವಶ್ಚನ್ ಮಾಡಿದ್ದೀನಿ ಅಂದರೆ ಮುಗೀತು. ಏನು ರಾಮಾಯಣ ಮನೆಗಿನ ಸಾಮಾನು ಗೀಮಾನು ಎಲ್ಲ
ಎಲ್ಲ ಚಿಲ್ಲಪಿಲ್ಲಿ ಎಲ್ಲ. ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ತೆಗೆದು ಎದುರು ಬಂದವರ ಮೇಲೆ ಬಿಸಾಡ್ತಾರೆ. ಅಷ್ಟೇ ಅಲ್ಲ, ತನ್ನ ಗಂಡ ಆ 3 ದಿನಗಳು ಮನೆಗೆ ಬರುವಂತಿಲ್ಲ. ಆದ್ರೆ ಮಕ್ಕಳಿಗೋಸ್ಕರ ತಾನು ಸಮಯ ಸಾಧಿಸಿ ಒಳಬರ್ತಾರೆ ಚನ್ನಪ್ಪ. ಇದ್ದಕ್ಕಿದ್ದಂತೆ ಶಿಸ್ತು ಅಂತಾರೆ. ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ಅಂತ ಅಸಹನೆಯಿಂದ ಮಾತಾಡ್ತಾರೆ. ಮಕ್ಕಳ ಮೇಲೆ ತೀವ್ರ ಅಸಡ್ಡೆ. ಇದನ್ನೆಲ್ಲ ಪ್ರತಿ ತಿಂಗಳು ನೋಡುವ ಮಕ್ಕಳು ಹೆದರ್ಕೊಂಡು ಎಲ್ಲದಕ್ಕೂ ತಂದೆಯನ್ನ ಅವಲಂಬಿಸ್ತಾರಂತೆ. ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ಯಾವಾಗೂ ಮನೇಲಿ ಜಗಳ ಆಡ್ತಿದ್ರು. ಇಲ್ಲಾಂದರೆ ಅವಮ್ಮ ರಾಂಗ್ ಆಗ್ತಿದ್ರು, ಒಂದು ಅಪ್ಪ ರಾಂಗ್ ಆಗ್ತಿದ್ರು. ಇವಮ್ಮ ಫುಲ್ ರೈಸ್ ಆಗಿ ರೂಮಲ್ಲಿಗೆ ಹೋಗಿ ವೇಲ್ ಹಾಕ್ಕೊಂಡು ನಾನು ಸಾಯ್ತೀನಿ ಅಂದಾಗ ಮಾಡೋದು. ನಮಗೆ ಸ್ಕೂಲಿಗೆ ಕಳಿಸಲ್ಲ. ಹುಣ್ಣಿಮೆ ಒಂದು ದಿವಸ ನಮ್ಮ ಡ್ಯಾಡಿನೇ ನಮಗೆಲ್ಲ ಮಾಡ್ತಿದ್ರು. ಎಲ್ಲ ಊಟ ಸ್ನಾನ ಎಲ್ಲ ಅವರೇ ಮಾಡಿ ಕಳಿಸ್ತಿದ್ರು. ಈ ಮಂಜುಳಾರ ನಡವಳಿಕೆ ಅವರ ತಂದೆ ತಾಯಿಗೂ ಬೇಸರ ಮೂಡಿಸಿತ್ತು. ನಿಜವಾದ ವಿಚಾರ ಅಂದ್ರೆ ಮಂಜುಳಾಗೂ ಮುಜುಗರ ತರಿಸಿತ್ತು. ಚನ್ನಪ್ಪ ಏನಾಗ್ತಿದೆ ಅಂತ ಕೇಳ್ದಾಗ್ಲೂ ಗೊತ್ತಿಲ್ಲ ಅಂತಾರೆ ಮಂಜುಳಾ. ಕೆಲವೊಮ್ಮೆ ಮನೆಯಲ್ಲಿ ಕುತ್ತಿಗೆಗೆ ವೇಲ್ ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಇದೆ. ನಮ್ಮನ್ನೆಲ್ಲ ಆಚೆ ಕಳಿಸ್ಬಿಡೋದು. ಒಂದು ರೂಮಲ್ಲಿ ಹೋಗಿ ಬೆಡ್ರೂಮಲ್ಲಿ ಮಲಗಿಬಿಡ್ತಾರೆ. ನಮ್ಮನ್ನು ಆಚೆ ಕಳಿಸ್ಬಿಡ್ತಾರೆ, ಬಾಗಿಲು ಹಾಕೊಂಡ್ಬಿಡ್ತಾರೆ. ಇದು ವೇಲ್ ತೊಗೊಂಡು ಕತ್ಬಿಕೊಂಡ್ಬಿಡ್ತಾರೆ. ನಾವೇನು ಮಾಡಿದ್ವಿ ಅಂದರೆ ನಮ್ಗೆ ಆಲ್ರೆಡಿ ಈಗ ಇತ್ತೀಚೆಗೆ ಡೌಟ್ ಬಂತಲ್ಲ, ಹೋಗಿ ನಾವು ಸ್ವಲ್ಪ ಹಂಗೆ ಅಬ್ಸರ್ವ್ ನೋಡೋದು ಮಾಡಿದಾಗ ಎಷ್ಟೋ ಸರಿ ನಾನು ಇಲ್ದಾಗ ನಮ್ಮ ಹುಡುಗರು ಹೋಗಿ ಅದನ್ನೆಲ್ಲ ಕಿತ್ಕೊಂಡಿದ್ದಾರೆ. ವೇಲೆಲ್ಲ ಈ ಥರ ಎಲ್ಲ ಇದ್ದಾರೆ. ಇದನ್ನೆಲ್ಲ ಕಂಡು ಸೋತ್ ಹೋದ ಚನ್ನಪ್ಪ ಕೊನೆಗೆ ಯಾರೋ ಹೇಳಿದ್ರು ಅಂತ ಸಿದ್ಧರ ಬೆಟ್ಟದಿಂದ ತಾಯ್ತಾ ತಂದು ಕಟ್ಟುವಾಗ ಮಂಜುಳಾ ಗಂಡನ ಮೇಲೆ ಕಿಡಿ ಕಾರ್ತಾರೆ. ಕೈ ಕೊಸರಿ ಗಂಡನನ್ನ ತಳ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳಿಂದ ನೊಂದು ಬೆಂದು ಕೊನೆಗೆ ಸುವರ್ಣ ವಾಹಿನಿಯಲ್ಲಿ ಬರುವ ಜನ್ಮ ಜನ್ಮಾಂತರ ಕಾರ್ಯಕ್ರಮವನ್ನ ವೀಕ್ಷಿಸಿ ಮಂಜುನಾಥ ಶಾಸ್ತ್ರಿಗಳ ಹತ್ರ ಸಹಾಯ ಬೇಡಿ ಬರ್ತಾರೆ. ಸುಖಮಯವಾಗಿರಬೇಕಾಗಿದ್ದ ಒಂದು ಪುಟ್ಟ ಸಂಸಾರ ಪ್ರತಿಕ್ಷಣ ಆತಂಕ ದುಃಖದಿಂದ ಬೇಯ್ತಾ ಇದೆ. ಈ ಅವಘಡಗಳಿಗೆಲ್ಲ ಕಾರಣ ಏನು? ಮಂಜುನಾಥ ಶಾಸ್ತ್ರಿಗಳ ಬಳಿ ಬಂದ ಮಂಜುಳಾ ಕುಟುಂಬಕ್ಕೆ ಗುರುಗಳು ಹೇಳಿದ ಭಯಾನಕವಾದ ವಿಚಿತ್ರವಾದ ಆ ಸತ್ಯ ಸಂಗತಿಗಳು ಯತೆ ಜಲ್ಲೆನಿಸುವಂತಿವೆ. ಇದೆಲ್ಲ ಸಾಧ್ಯವೇ ಅನ್ನಿಸುವಂತಿವೆ. ಆ ವಿಚಿತ್ರ ಸಂಗತಿಗಳು ಏನು? ಮಂಜುಳಾ ಸಮಸ್ಯೆ ಬಗೆಹರಿತಾ ಇಲ್ಲ ಹೆಚ್ಚಾಯ್ತಾ? ಗುರೂಜಿ ತೆರೆದಿಟ್ಟ ಆ ನಿಗೂಢ ಸಂಗತಿಗಳೇನು? ಅದನ್ನೆಲ್ಲ ನೋಡೋಣ ಮತ್ತೊಂದು ವಿರಾಮದ ನಂತರ.